ದೇವಸ್ಥಾನ ಅದು, ಕಟ್ಟೆ ಅದು, ಶ್ರದ್ಧಾ ಭಕ್ತಿಯ ಕೇಂದ್ರ, 100 ವರ್ಷ ಇತಿಹಾಸ ಇರತಕ್ಕಂಥದ್ದು. ಇವತ್ತು ಆ ಕಟ್ಟೆಯನ್ನ ಮುಸ್ಲಿಂ ಮತಾಂಧರು, ಏಜೆಂಟ್ಗಳು, ಪಾಕಿಸ್ತಾನದ ಏಜೆಂಟ್ಗಳು ಅವರು ಒಡೆದಾಕಿ ಅದನ್ನ ಧ್ವಂಸ ಮಾಡಿರುವಂತ ಘಟನೆ ಇಡೀ ರಾಜ್ಯದ ಹಿಂದೂಗಳು ಕೆರಳುವಂತ ರೀತಿಯಾಗಿದೆ. ಅದಕ್ಕೋಸ್ಕರ ನಾನು, ನಮ್ಮ MP ಕಾಗೇರಿಯವರು, ನಮ್ಮ ಮಾಜಿ ಶಾಸಕರು, ನಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮಾಡಿ ಇವತ್ತು ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀರಿ. ಆ ಕಟ್ಟೆ ಏನು ಧ್ವಂಸ ಮಾಡಿದ್ದಾರೆ, ಯಾವ ಮತಾಂಧರು ಮಾಡಿದ್ದಾರೆ, ಅವರೆಲ್ಲರನ್ನು ಗಡೀಪಾರು ಮಾಡಬೇಕು, ಅವರೆಲ್ಲರನ್ನ ಗೂಂಡಾ ಬಂಧಿಸಬೇಕು, ಮತ್ತೆ ಆ ಕಟ್ಟೆಯನ್ನ ಅಲ್ಲೇ ಕಟ್ಟಬೇಕು. ಆ ಕೆಲಸವನ್ನ ಮಾಡಿಲ್ಲ ಅಂದ್ರೆ ನಾವೇ ಅಲ್ಲಿಗೆ ಬಂದು ಕಟ್ಟೆಯನ್ನ ಕಟ್ಟಕ್ಕೆ ನೀವು ಅವಕಾಶ ಮಾಡಬಾರ್ದು. ನೀವೇ ಕಟ್ಟಿದ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವೇ ಬಂದು ಕಟ್ಟುವಂತ ವ್ಯವಸ್ಥೆ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಮುಸ್ಲಿಮರ ಓಲೈಕೆ ಮಾಡೋದು, ಇವತ್ತು ಸಿದ್ದರಾಮಯ್ಯ ಇದ್ರು, ನಾಳೆ DK ಶಿವಕುಮಾರ್ ಬಂದ್ರು, ಅದೇ ಬಾಳೆ ಅವ್ರದ್ದು, ಅದೇ ಬಾಟ್ಲು, ಅದೇ ಎಂಡ, ಚೇಂಜ್ ಆಗಲ್ಲ ಅವರು. ಅದರಿಂದ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದು. ಮುಂದೆ ಹೆಣ ಹೊರಕ್ಕೆ ಮುಂದೆ ಯಾರು ಬರ್ತಾರೋ ಹಿಂದೆ ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಯಾರನ್ನ ಬಂದ್ಗಳ್ಳಿ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಲೂಟಿ ಮಾಡಿದ್ದಾರೆ, ಕರ್ನಾಟಕವನ್ನ ಸಾಲಗಾರರ ರಾಜ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಹೋರಾಟವನ್ನ ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಾಳೆ ಏನೇ ಅನಾಹುತ ಆದ್ರೂ ಅದಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಆಗ್ತದೆ. ಆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ದೇವಸ್ಥಾನ ಅದು, ಕಟ್ಟೆ ಅದು, ಶ್ರದ್ಧಾ ಭಕ್ತಿಯ ಕೇಂದ್ರ, 100 ವರ್ಷ ಇತಿಹಾಸ ಇರತಕ್ಕಂಥದ್ದು. ಇವತ್ತು ಆ ಕಟ್ಟೆಯನ್ನ ಮುಸ್ಲಿಂ ಮತಾಂಧರು, ಏಜೆಂಟ್ಗಳು, ಪಾಕಿಸ್ತಾನದ ಏಜೆಂಟ್ಗಳು ಅವರು ಒಡೆದಾಕಿ ಅದನ್ನ ಧ್ವಂಸ ಮಾಡಿರುವಂತ ಘಟನೆ ಇಡೀ ರಾಜ್ಯದ ಹಿಂದೂಗಳು ಕೆರಳುವಂತ ರೀತಿಯಾಗಿದೆ. ಅದಕ್ಕೋಸ್ಕರ ನಾನು, ನಮ್ಮ MP ಕಾಗೇರಿಯವರು, ನಮ್ಮ ಮಾಜಿ ಶಾಸಕರು, ನಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮಾಡಿ ಇವತ್ತು ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀರಿ. ಆ ಕಟ್ಟೆ ಏನು ಧ್ವಂಸ ಮಾಡಿದ್ದಾರೆ, ಯಾವ ಮತಾಂಧರು ಮಾಡಿದ್ದಾರೆ, ಅವರೆಲ್ಲರನ್ನು ಗಡೀಪಾರು ಮಾಡಬೇಕು, ಅವರೆಲ್ಲರನ್ನ ಗೂಂಡಾ ಬಂಧಿಸಬೇಕು, ಮತ್ತೆ ಆ ಕಟ್ಟೆಯನ್ನ ಅಲ್ಲೇ ಕಟ್ಟಬೇಕು. ಆ ಕೆಲಸವನ್ನ ಮಾಡಿಲ್ಲ ಅಂದ್ರೆ ನಾವೇ ಅಲ್ಲಿಗೆ ಬಂದು ಕಟ್ಟೆಯನ್ನ ಕಟ್ಟಕ್ಕೆ ನೀವು ಅವಕಾಶ ಮಾಡಬಾರ್ದು. ನೀವೇ ಕಟ್ಟಿದ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವೇ ಬಂದು ಕಟ್ಟುವಂತ ವ್ಯವಸ್ಥೆ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಮುಸ್ಲಿಮರ ಓಲೈಕೆ ಮಾಡೋದು, ಇವತ್ತು ಸಿದ್ದರಾಮಯ್ಯ ಇದ್ರು, ನಾಳೆ DK ಶಿವಕುಮಾರ್ ಬಂದ್ರು, ಅದೇ ಬಾಳೆ ಅವ್ರದ್ದು, ಅದೇ ಬಾಟ್ಲು, ಅದೇ ಎಂಡ, ಚೇಂಜ್ ಆಗಲ್ಲ ಅವರು. ಅದರಿಂದ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದು. ಮುಂದೆ ಹೆಣ ಹೊರಕ್ಕೆ ಮುಂದೆ ಯಾರು ಬರ್ತಾರೋ ಹಿಂದೆ ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಯಾರನ್ನ ಬಂದ್ಗಳ್ಳಿ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಲೂಟಿ ಮಾಡಿದ್ದಾರೆ, ಕರ್ನಾಟಕವನ್ನ ಸಾಲಗಾರರ ರಾಜ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಹೋರಾಟವನ್ನ ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಾಳೆ ಏನೇ ಅನಾಹುತ ಆದ್ರೂ ಅದಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಆಗ್ತದೆ. ಆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ.